ಅರ್ಕಲಗೂಡು ತಾಲೂಕಿನಲ್ಲಿ ಮಳೆಯಿಂದ ಸುಮಾರು 170ಕ್ಕೂ ಅಧಿಕ ವಾಸದ ಮನೆಗಳಿಗೆ ಹಾನಿ ಸಂಭವಿಸಿದ್ದು ಕೂಡಲೇ ಪರಿಹಾರ ಕಲ್ಪಿಸುವ ನಿಟ್ಟಿನಲ್ಲಿ ತಾಲೂಕು ಆಡಳಿತ ಕ್ರಮ ಕೈಗೊಳ್ಳಬೇಕೆಂದು ಶಾಸಕ ಎ ಮಂಜು ಸೂಚನೆ ನೀಡಿದರು. ಸೋಮವಾರ ತಾಲೂಕು ಕಚೇರಿ ಆವರಣದಲ್ಲಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ವತಿಯಿಂದ ಮನೆ ಕಳೆದುಕೊಂಡ 18 ಸಂತ್ರಸ್ತ ಕುಟುಂಬಗಳಿಗೆ ತಾತ್ಕಾಲಿಕ ಪರಿಹಾರದ ಕಿಟ್ ವಿತರಣೆ ಮಾಡಿ ಮಾತನಾಡಿದ ಅವರು, ಸಂಪೂರ್ಣವಾಗಿ ವಾಸದ ಮನೆಗಳನ್ನು ಕಳೆದುಕೊಂಡ 18 ಕುಟುಂಬಗಳನ್ನು ಗುರುತಿಸಿ ರೆಡ್ ಕ್ರಾಸ್ ಸಂಸ್ಥೆಯು ಅವಶ್ಯವಿರುವ ದಿನನಿತ್ಯ ಬಳಕೆಯ ವಸ್ತುಗಳ ಕಿಟ್ಗಳನ್ನು ವಿತರಣೆ ಮಾಡಿ ಸಂತ್ರಸ್ತ ಕುಟುಂಬಗಳಿಗೆ ನೆರವು ನೀಡುತ್ತಿರುವುದು ತುಂಬಾ ಅರ್ಥಪೂರ್ಣ ಕಾರ್ಯಕ್ರಮವಾಗಿದೆ. ಸರ್ಕಾರ ಮನೆ ಕಳೆದುಕೊಂಡಿರುವ ಸಂತ್ರಸ್ತ ಕುಟುಂಬಗಳಿಗೆ 1.20 ಲಕ್ಷ ರು ಪರಿಹಾರ ನಿಗದಿ ಮಾಡಲಾಗಿದೆ. ಈ ಪೈಕಿ 3 ವಿಭಾಗಗಳಾಗಿ ವಿಂಗಡಣೆ ಮಾಡಲಾಗಿದ್ದು, ಸಂಪೂರ್ಣವಾಗಿ ಮನೆ ಕಳೆದುಕೊಂಡವರಿಗೆ ಮಾತ್ರ 1.20 ಲಕ್ಷ ರು ಪರಿಹಾರ ದೊರೆಯಲಿದೆ. ಈ ಹಣದಿಂದ ಮನೆ ನಿರ್ಮಿಸಿಕೊಳ್ಳಲು ಸಾಧ್ಯವಾಗದು. ಆಯಾ ಗ್ರಾಮ ಪಂಚಾಯಿತಿ ವತಿಯಿಂದ ನೀಟು ಮನೆಗಳ ಮಂಜೂರಾತಿಯನ್ನ ಮನೆ ಕಳೆದುಕೊಂಡವರಿಗೆ ಮೊದಲ ಆದ್ಯತೆ ಮೇರೆಗೆ ನೀಡಬೇಕು ಎಂದರು. ಈ ಸೇವೆಯನ್ನು ಮಾಡ್ಕೊಂಡು ಬಂದಿರತಕ್ಕಂಥದ್ದು ಯಾರು ನಿರಾಶ್ರಿತರಾಗಿರ್ತಾರೆ ಅವರಿಗೆ ತಾತ್ಕಾಲಿಕವಾಗಿ ಧೈರ್ಯ ತುಂಬತಕ್ಕಂಥ ಒಂದು ಹವ್ಯಾಸವನ್ನು ಇಟ್ಕೊಂಡು ಇಡೀ ಪ್ರಪಂಚದಲ್ಲಿ ಅವರವರದೇ ಆದಂಥ ತೊಂದರೆಗಳಿದ್ದಾಗ ಅವರಿಗೆ ಸ್ಪಂದಿಸತಕ್ಕಂಥ ಕಾರ್ಯ ಮಾಡಿದ್ದಾರೆ. ಅದಕ್ಕೆ ನಾನು ವೈಯಕ್ತಿಕವಾಗಿ ನಿಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಧನ್ಯವಾದಗಳು ಈ ಸಂದರ್ಭದಲ್ಲಿ. ಬಹುಶಃ ಇವತ್ತು ಈ ರೀತಿಯಾದಂತಹ ಸಂಸ್ಥೆಗಳು ಇಡೀ ಪ್ರಪಂಚದಲ್ಲಿ ಸಂಬಂಧಪಟ್ಟಂತಹ ಗ್ರಾಮಗಳಲ್ಲಿ ಈ ತರ ಸಹಕಾರಗಳನ್ನು ಕೊಟ್ಟರೆ ಎಲ್ಲೋ ಒಂದು ಕಡೆ ಸಂತ್ರಸ್ತರು ನೋವಲ್ಲಿರ್ತಕ್ಕಂಥವ್ರಿಗೆ ಒಂದು ಧೈರ್ಯ ತುಂಬಿ ಅವರಿಗೆ ತಾತ್ಕಾಲಿಕವಾಗಿ ಇರ್ತಕ್ಕಂಥದಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡ್ತಕ್ಕಂಥದ್ದು ಆಗ್ತದೆ. ಅದ್ರ ಜೊತೆಗೆ ಈಗಾಗಲೇ ನಾವು ತಹಸೀಲ್ದಾರು ನಾವೆಲ್ಲ ಸುಮಾರು 170 ಮನೆಗಳು ನಮ್ಮ ತಾಲೂಕಲ್ಲಿ ಬಿದ್ದೋಗಿರುತ್ತೆ. ರೆಡ್ ಕ್ರಾಸ್ ಹಾಸನ ಶಾಖೆಯ ಸಭಾಪತಿಗಳಾದ ಹೆಮ್ಮಿಗೆ ಮೋಹನ್ ಮಾತನಾಡಿ, ಶಾಸಕ ಎ ಮಂಜು ಅವರು ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದ ವೇಳೆ ರೆಡ್ ಕ್ರಾಸ್ ಭವನ ನಿರ್ಮಿಸಲು ಆರ್ಥಿಕ ನೆರವು ಕಲ್ಪಿಸಿದ್ದರು. ಅವರ ಸಹಕಾರ ಬೆಂಬಲ ನಮ್ಮ ಸಂಸ್ಥೆ ಮೇಲೆ ಇರುತ್ತದೆ. ಈ ಸಲುವಾಗಿ ಇಂದಿನ ಕಾರ್ಯಕ್ರಮಕ್ಕೂ ಹೆಚ್ಚು ಆಸ್ಪದ ನೀಡಿದ ಮೇರೆಗೆ ತಾಲೂಕಿನ ಎಲ್ಲಾ ಸಂತ್ರಸ್ತರನ್ನ ಒಂದೇ ವೇದಿಕೆಗೆ ಕರೆದು ನೆರವು ಕಲ್ಪಿಸಲು ಸಾಧ್ಯವಾಗಿದೆ ಎಂದು ತಿಳಿಸಿದರು. 170 ರಾಷ್ಟ್ರಗಳಲ್ಲಿದೆ. ನಮ್ಮ ಕೆಲಸ ಇಷ್ಟೇ, ಮನುಷ್ಯತ್ವದ ಒಂದು ಹಾದಿನಲ್ಲಿ ಮನುಷ್ಯತ್ವವನ್ನು ಉಳಿಸೋಕ್ಕೋಸ್ಕರ ಮನುಷ್ಯತ್ವದ ಒಂದು ಭಾವನೆಗಳಿಗೆ ಸ್ಪಂದಿಸುವಂತಹ ಒಂದು ಸಂಸ್ಥೆ. ಇಂತಹ ಸಮಯದಲ್ಲಿ ಏನಾದರೂ ಒಂದು ನೆರೆ ಬಂದಂತಹ ಸಮಯದಲ್ಲಿ ಅಥವಾ ಮಳೆ ಹಾನಿಯಿಂದ ನಷ್ಟಗೊಂಡಂತಹ ಸಮಯದಲ್ಲಿ ನಮ್ಮ ಕೈಲಾದಷ್ಟು ಒಂದು ಸಹಾಯವನ್ನ ನಮ್ಮ ಪರಿಹಾರ ಸಾಮಗ್ರಿಗಳನ್ನ ಕೊಡೋದ್ರ ಮೂಲಕ ಅವರಿಗೆ ಸಾಂತ್ವನ ಹೇಳೋದ್ರ ಮೂಲಕ ನಿಮ್ಮ ಜೊತೆ ನಾವು ಕೂಡ ಇದ್ದೀವಿ. ಸರ್ಕಾರ ಕೂಡ ಮಾಡುತ್ತೆ. ನಿಮಗೆ ತಹಶೀಲ್ದಾರರ ನೇತೃತ್ವದಲ್ಲಿ, ಶಾಸಕರ ನೇತೃತ್ವದಲ್ಲಿ ನಿಮಗೆ ಮಾಡುವಂತಹ ಹಲವಾರು ಕೆಲಸಗಳನ್ನ ಸರ್ಕಾರ ಕೂಡ ಒಂದು ಕಡೆ ಮಾಡಿದ್ರೆ, ನಾವು ಸೇವಾ ಸಂಸ್ಥೆಯಾಗಿ ನಿಮ್ಮ ಹತ್ರ ಬಂದು ನಿಮ್ಮ ಮನೆ ಹತ್ರನೇ ಬರಬೇಕಾಯಿತು. ಆದ್ರೆ ಶಾಸಕರನ್ನ ಎಲ್ಲ ಕಡೆ ಕರ್ಕೊಂಡು ಹೋಗಕ್ಕೆ ಆಗದೆ ಇರೋದ್ರಿಂದ ಎಲ್ಲರನ್ನೂ ಒಂದು ಕಡೆ ಸೇರಿಸಬೇಕು ಅಂತ ಹೇಳಿ ಅವರು ಒಂದು ಕಾರ್ಯಕ್ರಮವನ್ನು ಮಾಡಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಿಮ್ಮನ್ನೆಲ್ಲ ಇಲ್ಲೇ ಕರೆಸಿದ್ವಿ. ನಂತರ ಧನುಷ್ ಸ್ವಾಮಿಗಳು ಆ ಮನೆಗಳಿಗೆ ವೀಕ್ಷಣೆ ಮಾಡಿ ಮನೆಗಳ ಫೋಟೋ ತೆಗೆದು ನಿಜವಾಗ ಹಾನಿಯಾಗಿದೆಯೋ ಇಲ್ಲವೇ ಅನ್ನೋದು ಸಾಕ್ಷಿನ ನಾನು ಒದಗಿಸ್ತೀನಿ ಅಂತ ಹೇಳಿ ಅವರು ನಮಗೆ ಭರವಸೆ ಕೊಟ್ಟಿದ್ದಾರೆ. ನೀವೆಲ್ಲರೂ ಬಂದಿದ್ದೀರಿ. ಈ ಒಂದು ಶಾಸಕ ಕಾರ್ಯಕ್ರಮದಲ್ಲಿ ರೆಡ್ ಕ್ರಾಸ್ ಸಂಸ್ಥೆ ತಾಲೂಕು ಉಪಸಭಾಪತಿ ವಿಎ ನಂಜುಂಡಸ್ವಾಮಿ, ರೆಡ್ ಕ್ರಾಸ್ ಸಂಸ್ಥೆ ತಾಲೂಕು ಘಟಕದ ಸಭಾಪತಿ ತಹಶೀಲ್ದಾರ್ ಸೌಮ್ಯ, ಜಿಲ್ಲಾ ಉಪಸಭಾಪತಿ ಡಾಕ್ಟರ್ ವೈಎಸ್ ವೀರಭದ್ರಪ್ಪ, ಜಿಲ್ಲಾ ಕಾರ್ಯದರ್ಶಿ ಶಬೀರ್ ಅಹಮದ್, ಖಜಾಂಚಿ ಎಚ್ಡಿ ಜಯೇಂದ್ರ ಕುಮಾರ್, ನಿರ್ದೇಶಕರಾದ ಅಮ್ಜದ್ ಖಾನ್ ಸೇರಿದಂತೆ ಇತರರು ಹಾಜರಿದ್ದರು.